ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಧುಗಿರಿಗೆ. ಸೊ ನೋಡಿ, ಇದು ಮಧುಗಿರಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಹೋಗೋಣ. ಇವಾಗ ಎಂಟ್ರಿ ತಗೋತಾ ಇದ್ದೀವಿ. ಏನಂದರೆ ಏಷ್ಯಾದ ಸಿಂಗಲ್ ಅಂತ ಏಕಶಿಲಾ ಕಲ್ಲಂತೆ ಮೇಲ್ಗಡೆ ಇದೆ ಅನ್ಸುತ್ತೆ. ಹೋಗೋಣ, ನೋಡೋಣ ಹೇಗೆಲ್ಲ ಇದೆ ಅಂತ. ಸ್ಟೆಪ್ಸ್ ಎಲ್ಲ ನೋಡಿ ಹೇಗಿದೆ, ಎಲ್ಲಿ ಹೋದರೂ ಎಲ್ಲ ಕಡೆ ಬರೆದಿರ್ತಾರೆ ನೋಡಿ. ಕೋಟೆಯ ಯಾವ ರಾಜರು ಆಳಿದ್ದೋ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಇದ್ದರೆ ಹೇಳ್ತೀನಿ ಆಮೇಲೆ. ಇದು ನೋಡಿ ಸ್ಟೆಪ್ಸ್ ಹೇಗಿದೆ ನೋಡಿ, ಈಗ ಹೇಗೆ ಹೋಗ್ಬೇಕು. ಬರಬೇಕಾದ್ರೆ ಆಧಾರ್ ಕಾರ್ಡಲ್ಲಿ ಹಿಡ್ಕೊಂಡು ಬನ್ನಿ. ಅಲ್ಲಿ ಚೆಕ್ಕಿಂಗಲ್ಲಿ ಆಧಾರ್ ಕಾರ್ಡ್ ಕೊಡ್ತಾರೆ. ಎಲ್ಲ ಮಾಡಿದ್ದಾರೆ. ನೋಡಿ ಮೇಲ್ಗಡೆ ಚಂದ್ರ, ಸೂರ್ಯ ಅಲ್ಲ, ಸೂರ್ಯ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಕಡೆ ಬಸ್ಸಲ್ಲಿ ಬರೋದಾದ್ರೆ ಬಸ್ಸೆಲ್ಲ ಅವೈಲೇಬಲ್ ಇದೆ ಇಲ್ಲಿ ಮಧುಗಿರಿಗೆ. ಬೆಂಗಳೂರಿಂದ ಕೂಡ ಬರ್ಬೋದು ಬಸ್ಸಲ್ಲಿ. ಮಧುಗಿರಿ ಸ್ಟಾಪ್ ಇದೆ, ಬಸ್ ಸ್ಟ್ಯಾಂಡ್ ಇಲ್ಲೇ ಜರ್ನಿ ಸ್ಟಾರ್ಟ್ ಮಾಡೋದು. ಗಾಡಿ ಎಲ್ಲ ಪಾರ್ಕ್ ಮಾಡಿ ಹೋಗೋದು. ಲೈಕ್ ಸ್ಟೆಪ್ಸ್ ಇರಕ್ಕೆ ಹೋಗಿ ಕೈಕಲ್ಲ ಹೋಗುತ್ತೆ ನೋಡಿ. ನೀವು ನೋಡಿ ಆ ಕಡೆ ಕೆಳಗೆ ಹೇಗಿದೆ ಮನೆಗಳು. ಕೋಟೆ ಕಾಲದ ರಾಜರು ಹಿಂಗೆ ಮಾಡಿಟ್ಟಿದ್ದಾರೆ. ಇಲ್ಲಿ ಒಂದು ಮಂಟಪ ಇದೆ. ಮಂಟಪ ಪುಸ್ತಕ ಹೀಗೆ ಕುತ್ಕೊಂಡು ನೋಡಿದ್ದೆಲ್ಲ ನೋಡಿ. ಗೋಡೆ ಮೇಲೆಲ್ಲ ನೋಡಿ ಬರಹಗಳು, ಕೆತ್ತನೆಗಳು ಎಲ್ಲ ಮಾಡಿಟ್ಟಿದ್ದಾರೆ. ನಿಮ್ಗೊಂದು ವ್ಯೂ ತೋರಿಸ್ತೀನಿ. ಆ ಕಡೆ ಇದೆ ನೋಡಿ. ಇಲ್ಲಿ ಗೋಡೆ ಇಲ್ಲ, ಅಡ್ಡಲಾಗಿ ಗೋಡೆ ಕಟ್ಟಿದ್ದಾರೆ, ತೆಗೆದಿದ್ದಾರೆ. ಇಲ್ಲಿಂದ ಕೆಳಗೆ ಬಿದ್ದರೆ ಉಂಟಲ್ಲ, ಅದೇನಿಲ್ಲ ನೋಡಿ. ಗೋಡೆಗೆ ಅಡ್ಡಲಾಗಿ ಏನು ಗೊತ್ತಿಲ್ಲ. ಇದೆ ಇಲ್ಲಿ ಗೋಡೆ ಇದಿತ್ತು ನೋಡಿ. ಈ ಕಡೆ ಅಲ್ಲಿ ತನಕ ಇದೆ. ಈ ಕಡೆ ಯಾರೋ ಗೋಡೆ ಇಲ್ಲ. ಇನ್ನು ಬರ್ಬೇಕಲ್ಲ ನೋಡಿ. ಬಾಲಲ್ಲಿ ಸೈಡ್ ಕಟ್ಟಿದ್ದಾರೆ. ಈ ಕಡೆಯಿಂದ ಕಾಣಿಸಲ್ಲ ಯಾರಿಗೂ, ಬಟ್ ಇಲ್ಲಿಂದ ನೋಡಿ, ಇಲ್ಲಿಂದ ಕಾಣಿಸುತ್ತೆ. ಒಂದು ಬಾಡಿಗಿದೆ, ಇಲ್ಲಿಂದ ಯಾರಾದ್ರೂ ಬಂದು ಶೂಟ್ ಮಾಡಿ. ಎಲ್ಲ ಕಡೆಯಲ್ಲಿ ನೋಡಿ, ಎಲ್ಲ ಕಡೆ ಯಾರು ಮಾಡ್ತಾರೆ ಇದೆ, ಬಟ್ ಯಾರು ಮಾಡ್ತಾರೆ ಇಲ್ಲಿಂದ ನೋಡಿದ್ರೆ ಎಲ್ಲ ಕಾಣಿಸುತ್ತೆ. ಅದ್ರ ಮೇಲ್ಗಡೆ ಯಾರು ಇದ್ದಾರೆ ಇಷ್ಟು ಬೇಗ. ಇಲ್ಲಿ ಬ್ಯಾಚ್ ವೈಸ್ ಬರ್ಕೊಳ್ತಾರೆ ಸೆಕ್ಯೂರಿಟಿ ಗಾರ್ಡು. ಹೋಗುವಾಗ ಬ್ಯಾಚ್ ನಂಬರ್ ಹೇಳಿದ್ರೆ ಆಯ್ತು. ನಮ್ಮದು 4ನೇ ಬ್ಯಾಚ್. ಸೊ ಆಲ್ರೆಡಿ ಮೂರು ಬ್ಯಾಚ್ ಮೇಲೆ ಈಗ ಮೇಲ್ಗಡೆ ಹೋಗಿದೆ. ಇದ್ರೆ ವಾಲ್ ಮಣ್ಣು ಕಟ್ಟಿದ್ದು ವಾಲ್ ಆಚೆ ನೋಡಿ, ಸ್ವಲ್ಪ ಪ್ಲ್ಯಾಂಟ್ ಇದೆ. ಸೊ ಅಲ್ಲಿ ವಾಲ್ ಇಲ್ಲಲ್ಲ, ಅದೇ ಜಾಗ.
ಮತ್ತೆ ಕಟ್ಟಿದ್ದಾರೆ. ಇದೆಲ್ಲ ಅಲ್ಲೆಲ್ಲ ಆ ಕಾಲದಲ್ಲೇ ಕಟ್ಟಿದ್ದಾರೆ. ಸೊ ಇದೆಲ್ಲ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಪ್ಲಾಸ್ಟಿಕ್ ಎಲ್ಲ ಇಲ್ಲ, ಯಾರು ಹಾಕಿಲ್ಲ. ಬೆಳಗ್ಗೆ ಆದಷ್ಟು ಬೇಗ ಬನ್ನಿ, ಆಮೇಲೆ ಬಿಸಿಲಾಗುತ್ತೆ. 4 ಕಿಲೋಮೀಟ್ರ್ ಇದೆ ಅಂತ ಒಳಗಡೆಯಿಂದ. ಆಲ್ಮೋಸ್ಟ್ ಒಂದು 1 ಕಿಲೋಮೀಟ್ರ್ ಬಂದಿದ್ದಷ್ಟೇನು. ನೋಡಿ ಇಲ್ಲಿ ಕೋಟೆ, ಇಲ್ಲಿ ಬೀಚಿದ್ದೆ ಮತ್ತೆ ಇಲ್ಲಿ ಕೋಟೆ ನೋಡಿ ಹಿಂಗೆ ಕಟ್ಟಿದ್ದಾರೆ. ಇದು ಬಿದ್ದಿದ್ದು ಹಿಂಗಿತ್ತು ಆ ಕಡೆಯಿಂದ ರೌಂಡ್ ಆಗಿ, ಇಲ್ಲೆಲ್ಲ ನೋಡಿ ಬಿದ್ದಿದೆ. ಇದೆಂತ ಇಟ್ಟಿಗೆ ಮತ್ತೆ ಏನು ನೋಡಿಲ್ಲ, ಕಾಂಕ್ರೀಟ್ ಹಾಕಲಿಕ್ಕೆ ಬೇರೆ ಅಂತ ಕಟ್ಟಿದ್ದೇನೆ. ಅಲ್ಲೆಲ್ಲ ನೋಡಿ ಮಣ್ಣಿಂದ ಕಟ್ಟಿದ್ದೆ, ಅಲ್ಲೆಲ್ಲ ಮಣ್ಣಿನ ಹಾಕಿದ್ದಾರೆ. ಒಳಗಡೆ ಏನಿದೆ ಪಾರಿವಾಳ, ಇಲ್ಲೊಂದು ಮಂಟಪ ಇದೆ. ಕಾರಣ ಕಾಲದಲ್ಲಿ ನೋಡಿ ನನಗೆ ಈ ಕಡೆ ರಾಜರ ಒಳಗಡೆ ಡೋರ್ ಇತ್ತು ಅನ್ಸುತ್ತೆ. ಡೋರ್ ಇತ್ತು ಅನ್ಸುತ್ತೆ. ಎರಡು ಇಲ್ಲಿ ನೋಡಿ, ಇಲ್ಲೊಂದು ಹೊಟ್ಟೆ, ಆ ಕಡೆ ಎರಡು ಹೊಟ್ಟೆ. ಇಲ್ಲಿ ಡೋರ್ ಹಾಕೋದು, ಯಾರಾದ್ರೂ ಲೇಟ್ ಆಗ್ಬಂದ್ರೆ ಆ ಕಡೆಯಿಂದ ಹೋಗಿ ರಾಜರ ಬಿಟ್ಟರೆ. ಪ್ರೇಮಿಗಳು ಎಲ್ಲೆಲ್ಲ ಎಂತೆಲ್ಲ ಬರ್ತಿಡುದು ಮರೆ ಜಿ ಎಲ್ಲ ಗುಜರಾತ್ ಲೈಟ್ ನೋಡಿ. ಹಾಗೆ ನಾವಿನ್ನು ಅಲ್ಲೆಲ್ಲ ಇದ್ದಾರೆ ನೋಡಿ, ಪೂಲ್ ಝೂಮ್ ಹಾಕಿ ಎಲ್ಲಿದ್ದಾರೆ ನೋಡಿ. ಅಲ್ಲಿ ನಾವಲ್ಲಿ ಹೋಗ್ಬೇಕು. ಹೋಗುವ. ಮಳೆಗಾಲದಲ್ಲೆಲ್ಲ ನೀರು ಮಳೆಗಾಲದಲ್ಲಿ ಬಂದಿದ್ದು ಅಲ್ಲಿಂದ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಇದು ಸ್ಟೋರೇಜ್ ಅಂತ ಅಲ್ಲ, ಆ ಕಡೆಯಿಂದ ಕಸ ಕಟ್ಟಿಗಳೆಲ್ಲ ಬಂದರೆ ಇಲ್ಲಿ ಒಂದು ಇದಿದೆ ಫಿಲ್ಟರ್, ಅಲ್ಲಿಂದ ಹೋಗುತ್ತೆ. ಸೊ ಮಳೆಗಾಲದಲ್ಲಿ ಈ ಕೆರೆ ಫುಲ್ ಇವಾಗ ನೋಡಿ, ಮಳೆಗಾಲ ಅಲ್ಲ ಚಳಿಗಾಲ ಸ್ಟಾರ್ಟ್. ಸೊ ನೀರೆಲ್ಲ ಏನೆಲ್ಲ ಫಿಕ್ಸ್ ಅದೇ ನೋಡಿ. ಒಂದು ಆಂಜನೇಯ ಕಟ್ಟಿದೆ, ವೀರಾಂಜನೇಯ ದೇವರಿಗೊಂದು ಮೇಲತ್ತು ಹೇಗೆ ಮಾಡಿದ್ದೀವಿ. ಸ್ಟೆಪ್ಸ್ ಹೇಗಿದೆ ಅಂದರೆ ಹತ್ತಕ್ಕಾಗಲ್ಲ ಅಂತ ಸೈಡಲ್ಲಿ ರಾಡೆಲ್ಲ ಕೊಟ್ಟಿದ್ದಾರೆ ಹಿಡ್ಕೊಂಡು ಹೋಗ್ಬಿಟ್ಟು. ಸ್ಟೆಪ್ಸ್ ನೋಡಿ, ಸ್ಟೆಪ್ಸ್ ಇಲ್ಲ, ಒಂಥರ ಗಟ್ಟಿ ಮಾಡಿದ್ದಾರೆ ಅಷ್ಟೇ. ಹಿಂಗೆ ಹೋಗೋದು ಹಿಡ್ಕೊಂಡು. ಇದು ಶಿವಗಂಗೆ ಹೋದ ಫೀಲ್ ಬರ್ತಾ ಇದೆ. ಡೀಪ್ ಹೈಟ್ ಇದೆ. ಸ್ಟೆಪ್ಸ್ ನೋಡಿ, ಒಂದೊಂದು ಕಾಲ ಇಷ್ಟಪಡುವ ನೋಡಿ. ಒಂದು ಚೂರು ಸೇಫ್ಟಿ ಇದೆ. ಮೊನ್ನೆ ಯಾರ ಯುಪಿಯಿಂದ ಶ್ರವಣದೊಡ್ಡದಲ್ಲಿ ತೀರೋಗಿದ್ದಾರೆ. 4 ಜನ ಬೇಕಾಗಿತ್ತು ಅವನ್ನೆಲ್ಲ ಯೂಸ್ ಮಾಡಿ ಆಮೇಲೆ ಸಿಕ್ಕಿದ್ದಾರೆ. ನೀವೆಲ್ಲ ಹಾಗೆ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಕ್ಕಳಾಟಿಕೆ ಕೋಣಕ್ಕೆಲ್ಲ ಮಾಡೋದೆಲ್ಲ ಬಿಡಿ. ನಿಮ್ಮ ಜಾಗ್ರತೆಯಲ್ಲಿ ಸ್ವಲ್ಪ ಸುಮ್ಮನೆ ಜೀವ ಹೋದರೆ ಮತ್ತೆ ಬರೋದು. ಇಲ್ಲಿ ಸ್ವಲ್ಪ ಜಾಗ್ರತೆ, ಸ್ಟೆಪ್ಸ್ ಇಲ್ಲ ಅಲ್ಲಿಷ್ಟು. ಮತ್ತೆ ಇಲ್ಲಿ ರಾಜರ ಆರಾಮ ಮತ್ತೆ
ಮುಂದಿನ ಕಾಲದ ರಾಜ್ಯಗಳು ಹೇಗೆ ಸಂಗ್ರಹಣೆ ಮಾಡಿರ್ತಾರೆ ಇದ್ದಾರೆ. ಅದಕ್ಕೆ ಬದುಕಿರ್ತಾರೆ. ಏನಕ್ಕಂದ್ರೆ ಯಾರಾದರೂ ಉಗ್ರಗಾಮಿಗಳಂತ ಹೇಳೋದಲ್ಲ, ಅವ್ರು ಯಾರು ಬರೋದು ಸೈನಿಕರಲ್ಲ, ಬೇರೆ ರಾಜ್ಯದವರು ಬಂದರೆ ಯುದ್ಧಕ್ಕೆ ಬಂದಾಗ ಮೇಲ್ಗಡೆಯಿಂದ ಜೇನನ್ನೆಲ್ಲ ಕೆಳಗೆ ಸುರಿತಿದ್ರಂತೆ. ಸೊ ಜೇನುತುಪ್ಪ ಜಾರ್ತದಲ್ಲ, ಸೊ ಅದಕ್ಕೆ ಜಾರಿ ಬೀಳಲಿ ಅಂತ ಕರೆದಂಥ ಹಿಡಿಯ ಅದಕ್ಕೆ ಗಿರಿ ಬೆಟ್ಟ ಟಾಪಲೆಲ್ಲ ಐತೆ. ಆಲ್ಮೋಸ್ಟ್ ಟಾಪಿಗೆ ಬಂದಿದ್ದೀವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಚಿಕ್ಕದಾಗಿ ಜನರು, ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು ಹತ್ತತ್ರ 1 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಅವ್ರು ಕಾಣಿಸ್ತಾರೆ ಅಷ್ಟೇ, ಬಟ್ ನಡ್ಕೊಂಡು ಹೋಗೋಕ್ಕೆ ಸ್ಟೆಪ್ಸ್ ಏನಿಲ್ಲ, ಇದೇ ಕಲ್ಲಲ್ಲಿ ಹೋಗಬೇಕು. ನೋಡಿ ಸೂರ್ಯ ಇವಾಗ ಬರ್ತಾ ಇದ್ದೇನೆ. ನೋಡಿ ದಾರಿ ಎಲ್ಲ ಹೇಗಿದೆ ಅಂತ, ಸ್ಟೆಪ್ಸ್ ಇಲ್ಲ, ಹಂಗೆ ನಡ್ಕೊಂಡು ಹೋಗೋದು. ಈ ಗಿಡ ಎಲ್ಲ ನೋಡಿ, ಇದು ಏಷ್ಯಾದಲ್ಲಿ ಅತಿ ಎತ್ತರದ ಏಕಶಿಲೆ ಅಂತೆ, ಸಿಂಗಲ್ ಮೊನೋಲಿಥಿಕ್.
ಟಾಪ್ ಬಂದಿದ್ದೀವಿ. ಟಾಪ್ ಬಂದು ಈ ಕಲ್ಲಿನ ಗೋಡೆಗಳ ಮೇಲೆ ನಿಂತಿದ್ದೀವಿ ನೋಡಿ. ಆ ಕಡೆ ಎಲ್ಲ ಇದೆ, ಆ ಕಡೆ ಎಲ್ಲ ಆಮೇಲೆ ತೋರಿಸ್ತೀವಿ. ಈಗ ಆ ಮನೆಗೆ ಹೋಗ್ತಾರೆ ನೋಡಿ. ಅದು ಮೇಲ್ಗಡೆ ನೋಡಿ ಹೊಟ್ಟೆ ಬಿಟ್ಟಿದ್ದಾರೆ. ಅದು ಏನಂತ ನೋಡಿ ಮೇಲೆ ಪ್ರತಿಯೊಂದು ಟೇಕ್ RCC ಆಗ್ದಂಗಿದೆ ನೋಡಿ. RCC ಆಗ್ದಾಗಿದೆ, ಏನೆಲ್ಲ ಬರ್ತಿಟ್ಟಿದ್ದಾರೆ. ಇಲ್ಲಿಂದ ಕೆಳಗಡೆ ವ್ಯೂ ನೋಡಿ ಹೆಂಗಿದೆ, ನೋಡ್ತಾರೆ ಕೆಳಗಡೆ ಹೇಗಿದೆ. ಇಲ್ಲೆಲ್ಲ ಈ ಕಲ್ಲಿನ ಗೋಡೆಗಳೆಲ್ಲ ಹತ್ತಬೇಡಿ, ಸ್ವಲ್ಪ ಜಾಗ್ರತೆಯಿಂದ ಹತ್ತೀವಿ ನೋಡಿ. ಅಲ್ಲೆಲ್ಲ ಗೋಡೆ ಇಷ್ಟೋಗಿದೆ ಹೇಗಿದೆ ನೋಡಿ. ಇನ್ನೊಂದು 10 ವರ್ಷದಲ್ಲಿ ಈ ಗೋಡೆ ಎಲ್ಲ ಬಿದ್ದೋಗುತ್ತೆ ನಿಮ್ಮ ಮಳೆಗೆ. ಆಲ್ಮೋಸ್ಟ್ ಎಲ್ಲ ಏನಿಲ್ಲ, ದಾರಿ ಎಲ್ಲ ಹೋಗಿದೆ. ಟಾಪಲ್ಲಿ ಸ್ವಲ್ಪ ಫಾಗ್ ಬಂದಿತ್ತು, ಸ್ವಲ್ಪ ಫಾಗ್ ಇದೆ ಆ ಕಡೆ ಎಲ್ಲ. ಸಕ್ಕತ್ತಾಗಿದೆ ನೋಡಿ, ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇದೆ ನೋಡಿ, ಏನಾದರೂ ಕುಟ್ಟಿ ಪುಡಿ ಮಾಡಲಿಕ್ಕೆ ಏನಾದರೂ ಆವಾಗ ಒಂದು ಕೆಳಗೆ ಒಂದು ನೋಡಿದ್ದೀವಲ್ಲ ಇಂಥದ್ದೇ ಒಂದು. ಸೊ ನೋಡುವ ಇದರಲ್ಲಿ ಮತ್ತೆ ಹತ್ತಿ ನೋಡೋಣ. ಸ್ವಲ್ಪ ಕಷ್ಟ ಆಗುತ್ತೆ, ಎರಡಿದೆ ಅದು ಇದೆ ನೋಡಿ ಹೇಗಿದೆ ಅಂತ ನೋಡಿ. ಕಾಣಿಸ್ತಿದೆಯಾ? ಎಲ್ಲ ಬಾಟ್ಲೆಲ್ಲ ಹಾಕಿದ್ದಾರೆ. ನಿಮ್ಗೆ ಒಂದು ಡೌಟ್ ಏನಂದರೆ ಇದ್ರೊಳಗೆ ಎಲ್ಲ ಶೇಖರಣೆ ಮಾಡಿದ್ದಾರೆ. ಇದು ಒಂದು 3000 to 4000 ಲೀಟ್ರ್ ಕ್ಯಾನ್ ಥರ ಇದೆ, ಟ್ಯಾಂಕ್ ಕಟ್ಟಿದ್ದಾರೆ. ಇದರಲ್ಲಿ ಹಾಕಿದ್ದಾರೆ, ತೆಗಿಯೋದು ಇದರಲ್ಲೇನಾ, ಏನು ಸ್ಟೋರ್ ಮಾಡ್ತಾರೆ ಅಂತಲೇ ಗೊತ್ತಾಗಿಲ್ಲ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಎರಡು ಒಂದೇ ಹೈಟಲ್ಲಿದೆ. ಇದರಲ್ಲೂ ಕೂಡ ನೋಡಿ ನೋಡಿ, ಇದರಲ್ಲೂ ಕಲ್ಲೆಲ್ಲ ಇದೆ. ಇವಾಗ ಏನು ಸ್ಟೋರ್ ಮಾಡ್ತಾ ಇದೆ, ಮೋಸ್ಟ್ಲಿ ಅದೇ ಅನಿಸುತ್ತೆ. ಆವಾಗ ಹೇಳಿದ್ನಲ್ಲ ಜೇನುತುಪ್ಪ ಸ್ಟೋರ್ ಮಾಡೋದು, ಮೋಸ್ಟ್ಲಿ ತುಪ್ಪ ಸ್ಟೋರ್ ಮಾಡೋಕ್ಕೆ ಯಾರಾದರೂ ರಾಜರು ಬಂದರೆ ಹಾಕೋದು ಕೆಳಗೆ. ಸರಿ ಹೇಗಿದೆ, ಎರಡು ಒಂದೇ ಐಟಲ್ಲಿದೆ. ಸೊ ನೋಡುವ, ಇವಾಗ ಆ ಕಡೆ ಎಲ್ಲ ಹೋಗ್ತಾರೆ, ಅಲ್ಲಿ ಹೋಗಿ ನೋಡುವ ಏನೆಲ್ಲ ಇದೆ ಅಂತ. ಇದು ಜೇನುತುಪ್ಪ ಸ್ಟೋರ್ ಮಾಡೋದು. ಮನೆ ಮಾಡಿ ಥರ ಇದೆ, ಕಂಬ ಬಿಟ್ಟಿದ್ದಾರೆ. ಮೇಲ್ಗಡೆಯಿಂದ ಹಾಕಿದ್ರೆ ಅದೇ ಹೊಟ್ಟೆಯಿಂದ ದವಸ ಧಾನ್ಯಗಳನ್ನು ಈ ಕೆಳಗೆ ಬಿಸಿಸಾಕಬೇಕು. ಇಲ್ಲಿಂದ ಖರ್ಚು ಮಾಡ್ಕೊಂಡು ಎಲ್ಲ ಕಡೆ ಇದೆ, ಆ ಕಡೆ ಇದೆ, ಹಾಗೆಲ್ಲ ಅದೇ ಇದೆ. ಎಲ್ಲ ದವಸ ಧಾನ್ಯಗಳನ್ನೆಲ್ಲ ಹಾಕೋದು, ಆಮೇಲೆ ಕೆಳಗಿಂದ ತಗೊಳ್ಳೋದು, ಸ್ಟೋರ್ ಆಗುತ್ತೆ. ಆವಾಗಿನ ಕಾಲದ ನೋಡಿ ಅವರಿಗೆ ಎಷ್ಟು ಕಲೆ ಇದೆ. ನೀರು ಹೋಗೋಕೆ ಈಚಿಂದ ಇಲ್ಲಿ ನೀರು ಹೋಗಿ ಈ ಕಡೆನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಎದುರುಗಡೆ ಮಧ್ಯೆ ಇಲ್ಲಂತ ಹೋಗ್ತಿದ್ದೆ ನೋಡಿ, ಇಲ್ಲಿಂದ ಹೋಗೋದು ಕೆಳಗೆ ನೀರಲ್ಲಿ ಸಖತ್ ಮಾಡಿದ್ದಾರೆ. ಇಲ್ಲಂತ ಇಲ್ಲ ನೀರು ಫುಲ್ ಅಂತ ಜಾಸ್ತಿ ಹೈಟ್ ಇದ್ದರೆ ಈಚೆಯಿಂದ ಹೋಗಲಿಕ್ಕೆ, ಇಲ್ಲ ಈಚೆ ಬಿದ್ದದ್ದೆಲ್ಲ ಈಚೆಯಿಂದ ಈಚೆ ಹೋಗಲಿಕ್ಕೆ, ಹಾಗೆ ಯಾವ ಹೈಟ್ ಇದೆ ಅಂತ.
ತುಂಬ ದೂರ ಇದೆ, ಇದರಲ್ಲಿ ಮಾತ್ರ ಸ್ವಲ್ಪ ಹತ್ತಿರ ಇದೆ ಅನಿಸುತ್ತೆ. ಗಂಟೆ ನೋಡಿ 8:45 ಆಯಿತು. ಆದರೂ ಈ ಕಡೆ ಫಾಗಿದೆ ಇದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲೆಲ್ಲ. ಸೊ ಇಲ್ಲಿ ಒಂದು ಕೆರೆ ಇದೆ ನೋಡಿ, ಕೆರೆ ಎಲ್ಲ ಶಿಥಿಲಗೊಂಡಿದೆ, ದೊಡ್ಡ ದೊಡ್ಡ ಹುಲ್ಲೆಲ್ಲ ಬೆಳೆದಿದೆ, ಆದರೂ ನೀರಿದೆ ನೋಡಿ. ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ನೀರಿದೆ, ನೀರಲ್ಲಿ ಬಾಟ್ಲೆಲ್ಲ ಚೆಲ್ತಾ ಇದೆ ನೋಡಿ ಹೇಗಿದೆ. ಇಲ್ಲಿ ಯಾರು ಮೇಂಟೆನೆನ್ಸ್ ಮಾಡಲ್ಲ ನೋಡಿ. ಇದೊಂದು ಗೆದ್ದೆ ಥರ ಇದೆ ನೋಡಿ, ದೊಡ್ಡ ಗದ್ದೆ ಅಲ್ಲ ಕೆರೆ ನೋಡಿ. ಆ ಬೆಟ್ಟದಿಂದ ಎಲ್ಲ ಬಂದ ನೀರು ಇಲ್ಲಿ ಶೇಖರಣೆಗೊಳ್ಳುತ್ತದೆ. ಸೊ ಇಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿತ್ತು, ಈಗ ಹುಲ್ಲೆಲ್ಲ ಬೆಳೆದಿತ್ತು. ಅದು ಎಷ್ಟು ಹೈಟ್ ಕಟ್ಟಿರ ಅಂತ ಹೇಳ್ರೆ, ಎಷ್ಟು ಅಗಲ ಇತ್ತಂದ್ರೆ ಇಲ್ಲಿಂದ ಬಾಡಿ ಎಷ್ಟು ಡೀಪ್ ಇತ್ತು ಕಾಣಿ. ಸ್ವಲ್ಪ ಕೆಳಗಿಲ್ಲ, ಇದು ಒಂದು ಲೇಯರ್ ಅದೊಂದು ಲೇಯರ್ ಅಷ್ಟು ನೀರು ಆಚೆಗೆ ಹಾಪಾಗಂದೇಳಿ ಅಷ್ಟು ಆಳ ಇತ್ತಿದೆ, ಅಷ್ಟು ಆಳ ಇತ್ತಿದೆ. ಅದಕ್ಕೆ ನೀರು ಇನ್ನೂ ಇತ್ತು, ಆಚೆಗೆ ಆಗಲು ತೋರಿಸಿಲ್ಲ, ನೀರು ಇನ್ನೂ ಇತ್ತು. ಆಗಲಿಂದ ರಾಜರ ಕಾಲದ ಮಂಡಿ ಕಣಿ ನೀರಿಗೋಸ್ಕರ ಅಂತೆಲ್ಲ ಮಾಡ್ತಿದ್ದಾರೆ. ಇಲ್ಲಿ ಬಾವಿ ಹಂಗೆ ತೋಡೋಕತ್ತಿಲ್ಲ. ಸೊ ಬಿದ್ದದ ನೀರೇ ಶೇಖರಣೆ ಮಾಡೋದು. ನಾವು ತುಂಬ ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ವಿ, ತುಂಬ ಹೈಟ್ ಬಂದಿದ್ವಿ. ಆದರೂ ನೋಡಿ ಇಲ್ಲಿ ಮೊಲಗಳೆಲ್ಲ ಹಿಕ್ಕೆ ಹಾಕಿದೆ ನೋಡಿ 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 ಎಷ್ಟಿದೆ ಅಂತ. ಇಲ್ಲ ಮೊಲ ಇದೆ, ತುಂಬ ಇದೆ ಮೊಲ ಎಲ್ಲ ಆ ಕಡೆ ಎಲ್ಲ. ಗಿಡಗಳ ಮಧ್ಯೆ ಎಲ್ಲ ಇದೇನು ಇವಾಗ ಎಲ್ಲೋಗಿದೆ. ಏನು ಸಾಹಸ ಮಾಡ್ತಾನಂತೆ ನೋಡಿ, ಸಾಹಸ. ನೀವು ಇದು ಅವನ ಸ್ವಇಚ್ಛೆಗೆ ಬಿಟ್ಟಿದ್ದು, ಏನೋ ಹಾರ್ತಾನಂತೆ. ಯಾರು ಟ್ರೈ ಮಾಡಬೇಡಿ ನೋಡಿ, ಸ್ವಲ್ಪ ಡೀಪ್ ಇದೆ ಇಲ್ಲಿ. ಸ್ವಲ್ಪ ವೀಡಿಯೋದಲ್ಲಿ ತೋರಿಸ್ಬೇಕು ಡೀಪ್ ಅಂತ ನೋಡಿ. ನೋಡಿ ಹಾರ್ದಾನಲ್ಲ, ಬರೀ ಶೋಕಿಗೋಸ್ಕರ ಹಾರಿದ್ದು, ಬಟ್ ಹಾರಬೇಕಂತಲೇ ಇಲ್ಲ ನೋಡಿ. ಇಲ್ಲಿ ಒಂದು ಕಟ್ಟಿಟ್ಟಿದ್ದಾರೆ, ಇದರಲ್ಲಾಗಿ ಹೀಗೆ ನಡ್ಕೊ ಹೋಗ್ಬೇಕು ಅಷ್ಟೇ. ಅವನು ಈಗ ಎನರ್ಜಿ ಬಂದಿದೆ ನೋಡಿ ನೋಡಿ, ಮೇಲೆ ಹೋಗ್ತಾ ಇದ್ದೀನಿ ಹೊಟ್ಟೆ ಇಲ್ಲಿ ನೋಡಿ. ಇದು ಕಲ್ಲು ಕಟ್ ಮಾಡಿದ ಕಲ್ಲು ಇಲ್ಲಿದೆ ನಿಂತಿದೆ. ಈ ಕಲ್ಲೆಲ್ಲ ಕಟ್ ಮಾಡಿ ಅಲ್ಲಿ ಆ ಕಡೆ ದಂಡೆಗೆ ಕಟ್ಟಿದ್ದಾರಲ್ಲ, ಅದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹತ್ತದು ಹೇಗೆ, ಅವನು ಬೇರೆ ಓಡಿದ್ದಾನೆ ನೋಡಿ. ಅಲ್ಲೇ ಹೋಗ್ಬೇಕಂತಿಲ್ಲ, ಅವನು ಸುಮ್ಮನೆ ಇದೆ, ಬರೀ ಪ್ಲೇ ಹಾರ್ಡ್ ಅಂತೆ. ಅವನು ಯಾವಾಗಲೂ ಹಾರ್ಡಲ್ಲಿ ಪ್ಲೇ ಮಾಡೋದು. ಇವಾಗ ಲಾಸ್ಟಲ್ಲಿ ಒಂದು ರಾಜರ ಅರಮನೆ ನೋಡಿ, ರಾಜರ ಜಾಗ ಇಲ್ಲಿ ಯಾವ ರಾಜ ಎಷ್ಟು ಜಗ್ಗಿ ನೋಡಿದ್ರೆ ಗೊತ್ತಾಗತ್ತೆ. ಗೂಗಲ್ ಸರ್ಚ್ ಮಾಡಬೇಕು. ಇಷ್ಟು ಇಲ್ಲೊಂದು ಬಗ್ಗೆ ಅಂತ ಡಿಸೈನ್ ಇದೆಲ್ಲ ಹೇಗೆ ಇಟ್ಟಿದ್ದಾರೆ. ಆವತ್ತಿನ ಕಾಲದಲ್ಲಿ ಕ್ರೇನ್ ಇಲ್ಲ, ಏನಿಲ್ಲ, ಜನರೇ ಇಟ್ಟಿದ್ದಾರೆ. ಟಾಪಿಂದ ಎಷ್ಟು ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ತೋರಿಸ್ತಾ ಇದೆ. ಎಷ್ಟು ಅಲ್ಲೊಂದು ಕೆರೆ ಇದೆ ನೋಡಿ, ಸೂರ್ಯ ನೆತ್ತಿಗೆ ಬರ್ತಾ ಇದ್ದಾನೆ. 8:09 ಅಷ್ಟೇ, ಅದ್ರ ಬಿಸಿಲು ಸರಿಯಾಗಿ ಹೊಡಿತಾ ಇದೆ. ಬೆಳಗಿನ ವಿಟಮಿನ್ ಡಿ ತಗೊಳ್ಳೋಕ್ಕೆ ಸೂರ್ಯ ಕೂಡ ಬಂದಿದ್ದಾರೆ.